ಹೋಗ್ತೀನಿ, ಎಷ್ಟೊತ್ತಿಗೆ ಹೋಗ್ತೀರಾ ಅನ್ನೋರು ಏನು ಮಾಡಬೇಕು, ನಿಮ್ಮ ಮನೆ ಇದೆ. ಯಾವ ದೇವಸ್ಥಾನದಲ್ಲೂ ಇಷ್ಟೊತ್ತಿಗೆ ಮಾಡಿಸ್ತೀವಿ ಇಷ್ಟೊತ್ತಿಗೆ ಹೋಗ್ತೀವಿ ಅಂತ ಹೇಳಲ್ಲ. ಯಾವ ದೇವರು ನಿಮಗೆ ಟೈಮಿಂಗ್ ಕೊಡಲ್ಲ. ಅರ್ಥಕ್ಕದ ಉತ್ತೇಜ ಮಗು ಅಪ್ಪ ಅನ್ನಲ್ಲ, ಕಾಯ್ಬೇಕು. ಅರ್ಥಕ್ಕದ ಏನು ಮಾಡಬೇಕು ಅಂದರೆ ಸಾವಿಗೆ ಕಾಯ್ತೀವಿ ನಾವು, ಸಾವಾಗ ಬರುತ್ತೆ ಗೊತ್ತೇ ಇಲ್ಲ. ನೀವು ಯಾಕೆ ಬಂದಾರಲ್ಲ ಲೇಟ್ ಆಗುತ್ತೆ, ಇದೇ ಫಸ್ಟ್ ಬಂದೀವಿ ಜಲ್ದಿ ಹೋಗ್ತೀರಾ ಅಂತೀರ, ನನಗೆ ಅರ್ಥನೇ ಆಗಲ್ಲ. ಯಾರೇ ಬರಲಿ ಲೇಟ್ ಆಗುತ್ತಾ ಅಂತೀರ, ಹಂಗಂದ್ರೆ ಏನು ಅರ್ಥ ಹೇಳಿ? ಒಂದು ಗಂಡ ಒಂದು ಇಂಟಿಗೆ ಮನೆ ಡೈವರ್ಸ್ ಕೊಡ್ತೀರಪ್ಪ, ಒಂದು ಮಗು ಸಾಕಾಲ ಹೊಳ್ತೀರಪ್ಪ. ನಾವು ಸಾರಾಜನ ಸಾಕೋದು ಸುಲಭ ಅಲ್ಲ, 100 ಜನ ಸಾಕೋದು ಸುಲಭ ಅಲ್ಲ. 100 ಜನ ಈ ಮಳೆಯಲ್ಲಿ ನಾನೇ ಸ್ಟೇಟ್ಮೆಂಟ್ ಕೊಟ್ಟದ್ದು, ಮಳೆ ಬರಬೇಡಿ ಅಂತ. ಯಾಕೆ ಪತ್ರ ಹ್ಯಾಂಡಿಕ್ಯಾಪ್ ಪೇಷಂಟ್ ಕರ್ಕೊಂಡ್ಬರ್ತೀರಾ, ಕುತೂನ ಜಾಗಿಲ್ಲ, ನಿಜವನ ಜಾಗಿಲ್ಲ, ಸಾಕಷ್ಟು ದಯವಿಟ್ಟು ಸಾಧ್ಯವಾದರೆ ನಾವು ಬೇರೆ ಕಡೆ ದೇವಸ್ಥಾನ ಚೇಂಜ್ ಮಾಡಕ್ಕೆ ಮಾಡ್ತೀವಿ. ಯಾಕೆಂದರೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀವಿ, ಯಾರು ಸಹಕಾರ ಮಾಡ್ತಿಲ್ಲ. ಯಾಕೆಂದರೆ ಯಾರು ಬಂದು ರೂಪಾಯಿ ಸಹಾಯ ಮಾಡೋಂಥ ಯಾರು ಇಲ್ಲ. ಇಲ್ಲಿ 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 ಅಪ್ಪ ನಿನ್ನ ಕೈ ಮುಗಿತೀನಿ, ಕೆಲಸ ಮಾಡೋದು ಜೊತೆ ಅವ್ರ ಜೊತೆ ಬಾರಪ್ಪ ನೀನು, ಹೋರ ಮನೆಗೆ ದಯವಿ ಮಾಡಿದ್ದೆ ಕಟ್ ಮಾಡೋದು ಹಂಗೆ ಆಗಿದ್ಯಾ ಅಂತ ತರ ಯಾರು ಬರಬೇಡಿ. ಇಲ್ಲಿ ಯಾರು ಗುರುಗಳು ಸ್ವಾಮಿಯರು ಅಥವಾ ಪವಾಡ ಪುರುಷರು ವಶೀಕರಣ ಮಾಡ್ತೀವಿ, ನಿಮಗೆ ಮೋಸ ಮಾಡ್ತೀವಿ, ತಲೆ ಕೈ ಇತ್ತಿ ಹುಷಾರು ಮಾಡ್ತೀವಿ, ಹುಷಾರಾಗ್ಯಾರ ಅಂತಲ್ಲ. ಯಾರಿಗೆ ಕಾಯಿಲೆ ಇದೆ, ಯಾರಿಗೆ ಹುಷಾರಿಲ್ಲ, ಕೈ ಇಲ್ಲ, ಕಾಲು ಬಂದವೆ ಅಂತ ಯಾರು ಹೇಳ್ತೀರಿ, ಆ ಥರ ಹುಷಾರಿದ್ದಾಗ ಬಂದು ನೀವು ಬೇಡ್ಕೊಳ್ಳೋಗಿ. ಅಥವಾ ಅವ್ರನ್ನ ಕರ್ಕೊಂಡು ಹುಷಾರಾಗುತ್ತೆ, ಇವ್ರಿಗೆ ಹುಷಾರಾಗುತ್ತೆ ಅನ್ನೋ ಹುಚ್ಚು ಬುದ್ಧಿ ಇದ್ದರೆ ನಿಮ್ಮ ಮನೆ ನಿಂತ್ಕೊಂಡು ಸಾಯಿರಿ ನೀವು. ಇಲ್ಲಿ ಯಾರು ಕರ್ಕೊಂಡು ಹುಷಾರು ಮಾಡ್ತೀವಿ ಅಂತ ಹೇಳಲ್ಲ, ಕೇಳಿದ್ರಾ? ಯಾರು ಹುಷಾರಾಗ್ತಾರೆ ಅಂತ ಹೇಳೋದು ಇಲ್ಲ, ಹುಷಾರು ಮಾಡ್ತೀವಿ ಅಂತ ಎಲ್ಲೂ ಹೇಳುವುದಿಲ್ಲ ನಾವು. ಹುಷಾರಾದವ್ರು ಇದ್ದಾರೆ, ಕಸ ಹೊಡೆದು ಉದಾಹರಣೆ ಅಲ್ಲೇ ಇದ್ದಾರೆ, ಕಸ ಹೊಡೆದು ಅಮ್ಮನ ಕರ್ಕೊಂಡು ಅಮ್ಮ ಬದುಕಿದ್ದಾರೆ. ಉದಾಹರಣೆ ಕೊಟ್ಟಿದ್ದು ರಬ್ಬನ್ನೇ. ಇನ್ನು ನೋಡಿ ಅವ್ನು ಬರ್ತಾನೆ ನೋಡಿ, ಅವ್ರ ಮೊಮ್ಮಗು ಈ ಬದುಕದೇ ಇಲ್ಲ ಅಂದ್ರೆ ಬದುಕಿದೆ ಬಳ್ಳಾರಿಂದ. ಇಲ್ಲಿ ಸೇವೆ ಮಾಡ್ತಕ್ಕಂಥ ಇದ್ದಾರೆ. ಹುಷಾರಾಗುತ್ತೆ ಅನ್ನೋ ಪ್ರಮೇಯ ಇಲ್ಲ, ಹುಷಾರು ಮಾಡ್ತೀನಿ ಅಂತ ಎಲ್ಲೂ ಆಗಿಲ್ಲ. ಏನಂದ್ರೆ ಯಾರು ಹುಷಾರಾಗಬೇಕು ಅವ್ರು ಬಂದು ಬೇಡ್ಕೊಳ್ರಿ. ಕೆಲವರು ಕೇಳ್ತಾರೆ ಮನೆಗೆ ಬಂದು ಹುಷಾರು ಮಾಡ್ತೀರಾ, ಅವ್ರು ಹುಷಾರು ಮಾಡಿ, ಇವ್ರು ಹುಷಾರು ಮಾಡ್ತೀರಾ ಅಂತ. ನಿಮ್ಮ ಮನೆಗೆ ಬಂದು ದೇವ್ರಿಗೂ ನಮ್ಗೆ ಆಚಾರ ನಿಮ್ಮನೆ ಹೊರಗಡೆ ನಿಮ್ಮನೆ ಕೆಲಸ ಮಾಡಕ್ಕೆ ಹೌದಲ್ರ? ನಿಮ್ಮ ಮನೆಗೆ ಬಂದು ಹುಷಾರು ಮಾಡೋಕ್ಕಾಗತ್ತೆ? ಯಾವನ ಬರೋ ಯಾರೋ ಬರಲ್ಲ, ಯಾರೋ ಬರೋ ಅವ್ರ ಮನೆಗೆ ಹುಷಾರು ಮಾಡೋಕ್ಕಾಗತ್ತ? ನೀವು ದಯವಿಟ್ಟು ದೂರದಿಂದ ಬಂದು ಒಂದು ಬಿಟ್ಟು ಬುದ್ಧಿ ಬಿಡಿ. ಎರಡನೇದು ಹೆಂಗೆ ಗೊತ್ತಾ, ನಿಮ್ಮ ಜೀವನದಲ್ಲಿ ನೀವು 3 ಡಿಗ್ರಿ ಓದಿ ಸಾಕು. ಜೀವನ ಮುಂದೆ ಹೇಳ್ಕೊಂಡ 3 ಡಿಗ್ರಿ ಯಾವುದು ಅಂತ ಎತ್ತುತ್ತಾ ಇದ್ದೀನಿ, ಅನ್ನ ಹಾಕಿ 1 ಡಿಗ್ರಿ. 2ನೇ ಡಿಗ್ರಿ ಹೆಂಗೆ ಗೊತ್ತಾ, ಕಂಡರ ಬಗ್ಗೆ ಮಾತಾಡಬೇಡಿ, ಕಂಡರ್ ತಲೆನೇ ಹಾಕ್ಬೇಡಿ. ಅಥವಾ 3ನೇ ಡಿಗ್ರಿ ಹೆಂಗೆ ಗೊತ್ತಾ, ಆಸ್ತಿಯದಷ್ಟು ಕಾಲು ಚಾಚಿ ಸಾಲ ಮಾಡ್ಕೋಬೇಡಿ. ಅಥವಾ ಸಾಧ್ಯವಾದ 4 ಸಹಾಯ ಮಾಡಿ. ಈ 3 ಡಿಗ್ರಿ ಜೀವನ ಅಳಿಸ್ಕೊಳ್ರಿ. ಆಮೇಲೆ 4 ಬಿಡಿ, ನಾನು ನನ್ನದು ನನ್ನಿಂದಲೇ ಅಹಂಕಾರ ಬಿಡಿ. ಏನು ಹೇಳಿ, ಅನ್ನ ವೇಸ್ಟ್ ಮಾಡಬೇಡಿ, ಕುಡಿಯ ನೀರು ವ್ಯರ್ಥ ಮಾಡಬೇಡಿ, ಕಂಡರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಎಲ್ಲ ಜೀವನ ಅಳವಡಿಸ್ಕೊಳ್ಳಿ, ಆಗ ಜೀವನದ ಮುಂದೆ ಬರ್ತೀರಿ. ಮೈ ಮೇಲೆ ಒಡವಾಯ್ಕೊಂಡು ಶ್ರೀಮಂತರಲ್ಲ, ಹೊತ್ತು ಊಟ ಮಾಡೋಣ ಶ್ರೀಮಂತ, ಕಂತು ಮುಂದೆ ನಿದ್ದೆ ಮಾಡೋಣ ಶ್ರೀಮಂತ, ದೊಡ್ಡ ಕಾಲ ಬರೋಣ ಶ್ರೀಮಂತರಲ್ಲ. ಆ ಕಾಲಲ್ಲಿ ಅಪ್ಪ ಅವನು ಕರ್ಕೊಂಬರ್ಬೇಕು, ಅವನು ಕೋಟ್ಯಾಧೀಶ್ವರ. ಗೊತ್ತಾಗ್ತದ? ನಾವು ಶ್ರೀಮಂತರು, ಹೃದಯ ಶ್ರೀಮಂತರು ಮಾತ್ರ. ನಿಮ್ಮಂಗೆ ನಾವು ಮನಸ್ಸರೇ. ಇಲ್ಲೇನು ಯಾರು ಸ್ವಾಮಿಯರು, ಗುರುಗಳು, ಪವಾಡ ಪುರುಷರು ಪವಾಡ ಮಾಡ್ತಾರ, ಅವೆಲ್ಲ ಪ್ರಮೇಯ ಇಲ್ಲ. ಇದೇ ಕೈ ತಾಯಿ ನಮ್ಮನ್ನು ಮುಟ್ತೀವಿ, ಈ ಕೈಯಲ್ಲಿ ಶಕ್ತಿ ಇರ್ಬೇಕೇನೋ, ಇಲ್ಲ ಜಾಗ ಶಕ್ತಿ ಇರ್ಬೇಕೇನ, ಅವ್ರು ಮುಟ್ತಾರೆ, ಒಂದ್ರಲ್ಲಿ ತೇರ್ತಾ ಆಗ್ತೀವಿ. ಆಮೇಲೆ ಸೆಕೆಂಡ್ ನಾವೇನು ಪವಾಡರಲ್ಲ, ತಾಯಿಯ ಸಭೆಗೆ ತೇರ್ತಾ ಆಗ್ತೀವಿ. ಹುಷಾರಾಗಿದ್ದಾರೆ, ಹುಷಾರಾಗೋದ್ರು ಇದ್ದಾರೆ. ಬಂದರೆಲ್ಲ ಹುಷಾರಾಗಲ್ಲ, ಬಂದರೆಲ್ಲ ಹುಷಾರಾಗಲ್ಲ, ಬಂದರೆಲ್ಲ ಕೋಟೇಶ್ವರ ಆಗಲ್ಲ. ಗೊತ್ತಾ? ನಿಮ್ಮ ಕಷ್ಟ ಬಂದ ತಕ್ಷಣ ದೇವ್ರಿಗೆ ಹುಷಾರಾಗುತ್ತಾ? ಇನ್ನೊಂದು ತಂಗಿ ಕೇಳ್ಬಿಟ್ಟಲ್ಲ ನಮ್ಮ ಅಕ್ಕ, ಹುಷಾರು ನಮ್ಮ ಮಗುವಿಗೆ ಆಗಿಲ್ಲ, ಹಂಗೆ ಹೇಳ್ಬಿಟ್ಟು ದೇವ್ರಿಗೆ ಕೇಳಲ್ಲ. ನಾವು ಕಷ್ಟಪಟ್ಟಿದ್ದೀವಿ, ನಾವು ತುಂಬಿಕೊಂಡಿವಿ. ನಮ್ಮ ಟೈಮ್ ಬರಬೇಕು, ನಮ್ಮ ಮನಸ್ಸಲ್ಲಿ ಒಳ್ಳೆ ಮನಸ್ಸಿರ್ಬೇಕು. ಅದು ಕೆಟ್ಟವನ್ನ ಯೋಚನೆ ಮಾಡಬಾರ್ದು. ಅರ್ಥಾಗ್ತದ? ಇನ್ನು ಯಾರೋ ಮಳೆ ಬರ್ತಾ ಇದೆ, ಜಾರ್ತಾ ಇದೆ, ನೋಡ್ಕೊಂಬನ್ನಿ, ಸಾಧ್ಯವಾದ್ರೂ ಬನ್ನಿ. ಪೇಷಂಟ್ನ ಕರ್ಕೊಂಬರ್ಬೇಡಿ. ಸದ್ಯಕ್ಕೆ ಪೇಷಂಟ್ ಕುಣಿಸೋದು ಜಾಗಿಲ್ಲ, ಅದು ಕೆಳಗಡೆ ನಮ್ಮದು ಜಾಗ ನಮ್ಗೆ ಕಮ್ಮಿ ಇದೆ. ಪೇಷಂಟ್ ನಿಲ್ಲಿಸೋದು ಜಾಗಿಲ್ಲ. ಪಾರ್ಕಿಂಗ್ ಮಾಡೋ ಅಂತ ಯಾರು ಪುಣ್ಯಾತ್ಮರಿದ್ದೀರಾ, ಸಾಧ್ಯವಾದಷ್ಟು ನೋಡ್ಕೊಂಡು ಗಾಡಿ ಪಾರ್ಕಿಂಗ್ ಮಾಡಿ. ಗಾಡಿ ಸಿಗೋಣ ಅಯ್ಯೋ ಅಂತಿದ್ರೆ ಒಟ್ಟುರಿತಾ ಇದೆ, ಬರ್ತೀರ ಅಯ್ಯೋ ಅಂತ ಇದೆ. ನಿಮ್ಮ ನೋಡಿ ನಮಗೂ ಬೇಜಾರಾಗ್ತದೆ. ಇಲ್ಲಿ ನೀವೇನು ಕೊಡ್ತೀರೋ ಅದೆಲ್ಲ ಅನ್ನ ತಿಂತಿರೋದು. ನೀವೇನು ನಮಗೆ ಅಕ್ಕಿ ತಂದು ಕೊಡ್ತೀರಾ, ಬೆಲ್ಲ ತಂದು ಕೊಡ್ತೀರಾ, ಇವತ್ತೇನು ಕಾಂಗೆಡಿ ದುಡ್ಡು ಹಾಕಿರಾ, ಯಾರು ನಮಗೆ ಸಹಕಾರ ಮಾಡಿ ದೇವಸ್ಥಾನ ಕಟ್ಟಕ್ಕೆ ನಿಮಗೆಲ್ಲ ಒಂದ್ಸರಿ ದಿನ ಯಾರು ನಮ್ಮನ್ನು ಇವತ್ತು ಶೇರ್ ಮಾಡ್ತಿರೋದು ನಾವಲ್ಲ. ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಯಾರು ನಮ್ಮನ್ನು ಶೇರ್ ಮಾಡಿ ಈ ದೇವಸ್ಥಾನ ಹೆಸರು ಬೆಳೆಸಿ, ಈ ದೇವಸ್ಥಾನ ಹೆಸರು ಉಳಿಸಿ, ಯಾರ್ಯಾರು ನಿಮಗೆ ಮುಂದೆ ಹೋಗಿ ಸಹಕಾರ ಮಾಡ್ತಿದ್ದೀರಾ, ಒಂದೊಂದು ಪೇಪರ್ ಯಾರು ಎತ್ತಿದ್ದೀರಾ, ಊಟ ಮದ್ದೀರಾ, ಆಟ ಹುಡುಗರಿಗೆ ಎಲ್ಲರಿಗೂ ಸೇರಿಸಿ ಸಹಕಾರ ಮಾಡ್ತೀವಿ. ನಿಮಗೆಲ್ಲ ಒಂದ್ಸರಿ ನಾವು ಚಿತ್ರಗಳು ಎಲ್ಲ ಸೇರಿ ಬದುಕೋಣ. ಯಾವುದು ಅನ್ಯಾಯ ಮಾಡೋದು ಬೇಡ, ಯಾರಿಗೂ ಮೋಸ ಮಾಡೋದೇ ಬೇಡ, ಅನ್ಯಾಯ ಇದ್ದೇ ಬೇಡ. ಏನಂತ ಬದುಕೋಣ ಗೊತ್ತಾ, ಸಾಯತಕ್ಕ ನಿಮ್ದಾಗಿರೋಣ, ಸಾಯತಕ್ಕ ಕಾಯಿಲೆ ಬರಂಗಿರೋಣ. ಒಳ್ಳೆ ಸಾಯ ನಮ್ಮ ಮನೆಗೆ, ಕಾಯಿಲೆ ಬರ್ದಂಗೆ ಸಾಯನ. ದೇವ್ರನ್ನ ಏನು ಕೇಳ್ಬೇಕು ಗೊತ್ತಾ, ಸಾವು ರಾತಿಯೇ ಕೊಟ್ಬಿಡ್ಲಿ ಪರವಾಗಿಲ್ಲ, ನಾಲ್ವರಂಗೆ ಸಾಯನ. ಕರೆಕ್ಟ್ ಅಲ್ವಾ? ಅನ್ಯಾಯ ಮಾಡೋದೇ ಬೇಡ. ಮತ್ತು ಈ ಕೋರ್ಟ್ ಕೇಸು, ದುಡ್ಡು ಕೇಸು ಅಂತಿರಲ್ಲ, ತಾಯಿನ ಬೇಡ್ಕೊಳ್ರಿ. ನಿಮ್ಮನೆ ಕೆಲಸ ಆಗಿಲ್ಲ ಬೇಡ್ಕೊಳ್ರಿ. ಬರೀ ಒಂದೇ ಪವಾಡ ತೇರ್ತಾ ಇಲ್ಲಿ ಅರ್ಥದ. 2ನೇ ಪವಾಡ ನಿಮ್ಮ ನಂಬಿಕೆ. 3ನೇದು ಹೆಂಗೆ ಗೊತ್ತಾ, ನಿಮ್ಮ ಮನೆ ಗಡಿಯಾರ ಫೋಟೋ ಟಿವಿ ಹೆಂಗೆ ಹಿಡಿತೀರಾ ಹಂಗೆ ಫೋಟೋ ಹಿಡಿತೀರ. ಗಡಿಯಾರ ಟಿವಿ ಹೆಂಗೆ ಹಿಡಿತೀರ ಹಂಗೆ ಫೋಟೋ ಹಿಡಿ. ಬೆಳಗ್ಗೆ ಎದ್ದು ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ, ಮಿರಿಕು ನಮಸ್ಕಾರ ಮಾಡಿ. ಈ ದೇವ್ರನ್ನ ಭೂಮಿ ತಾಯಿ ಗಂಗೆ ಮತ್ತೆ ಕರಿತೀನಿ, ದುರ್ಗಮ್ಮನ ಭೂಮಿ ತಾಯಿ ಗಂಗಮಿತಿ. ಬೆಳಗ್ಗೆ ದೇವಳು ಮುಟ್ಟಿ ಕಂಡ ಮನೆಗೆ ಕುತ್ಕೊಂಡು ಬಿಡಿ, ನಿಮ್ಮ ಅಪ್ಪ ಅಮ್ಮ ನಮಸ್ಕಾರ ಮಾಡಿ, ನಿಮ್ಮ ಅಂಗದೇವ್ರ ನಮಸ್ಕಾರ ಮಾಡಿ. ಮಕ್ಕಳನ್ನ ಓದಿಸಿ ಶ್ರೀ ಕ್ಷೇತ್ರ ದುರ್ಗಾಸಲ ಅಂತ ಬರ್ಸಿ. ಮನೆ ಟೆನ್ಷನ್ ಆಗ್ತಿದ್ದೀವಿ, ವಾರಕ್ಕೊಮ್ಮೆ ಆಲೋನ ಮಾಡಿ. ಮನೆ ಮಕ್ಕಳು ಓದ್ತಿಲ್ಲೋ ಬಸವನ್ನ ಮಾಡಿ ತಿನ್ನಿಸಿ, ಮಕ್ಕಳನ್ನ ಪ್ರಾರ್ಥನೆ ಮಾಡಿ, ದಿನ ಸ್ನಾನ ಮಾಡಿ, ದಿನ ಪೂಜೆ ಮಾಡ್ಕೋದು ಯಾವ್ದು ಹೇಳೋಳಿಲ್ಲ. ಕೆಲಸ ಹೋಗ್ತೀರಾ ಮುಟ್ಕೊಂಡು ಹೋಗಿ, ಸಾಯಂಕಾಲ ಬಂದು ಮುಟ್ಟಿ
ಅರ್ಥಾಗ್ತದ? ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಕಾಯಿಲೆ ಇದೆ ಅಂತರ ಹಾಕೊಳ್ಳಿ. ಒಂದನೇ ಪವಾಡ ತೀರ್ಥ, ಎರಡು ನಿಮ್ಮ ನಂಬಿಕೆ, ಮೂರನೇದು ಫೋಟೋ, ನಾಲ್ಕನೇದು ಏನು ಗೊತ್ತಾ ಅಂತರ. ಮೈ ಮೇಲೆ ಅಂತರ ಹಾಕೊಳ್ಳಿ, ನಾಚಿಕೆ ಏನಾಗಲ್ಲ. ಅಥವಾ ಗಂಡು ಮಕ್ಳು ಹಾಕೋ ಹೆಣ್ಮಕ್ಳು 3 ದಿನ ಹಾಕಿ ನಮ್ಗೆ ತಾಳಿ ಕಟ್ಕೊಳ್ಳಿ. ನಾಲ್ಕನೇದು ಏನು ಗೊತ್ತಾ, ಯಾರ ಮಾಟ ಮಾಡ್ಯಾರೆ, ಮಂತ್ರ ಮಾಡ್ಯಾರೆ, ಆಯಸರಿಲ್ಲ ಪಾಯಸರಿಲ್ಲ, ಏನಾಗ್ತಿದೆ ತೇರ್ಕಾಯಿ ಕಟ್ಲೆಕಾಯಿ ಪೂಜೆ ಟೈಮ್ ಇಟ್ಕೊಳ್ಳಿ. 1 ವರ್ಷ ಟೈಮಲ್ಲಿ ತೇರ್ಕ ಬಾಗ್ಲಿ ಕಟ್ಟಿ. ಫೋಟೋ ಹೊದೋಗತಕ್ಕ ಸಿಕ್ತಿರುತ್ತೆ, ಅಂತರ ಹೊದೋಗತಕ್ಕ ಇರುತ್ತೆ. ಪದೇ ಬರ್ಬೇಕಾ ಅನ್ಬೇಡಿ, ಮತ್ತೆ ಇಲ್ಲಿ ಬಂದು ಅಂತರ ಕಿತ್ತಾಕ್ಬೇಕಾ ಅನ್ಬೇಡಿ. ಏನೂ ಆಗಲ್ಲ, ಅದೇ ಅಂತ ಅಡಿಲಿ ಪರವಾಗಿಲ್ಲ. ಸಾಕು ನೀವು ಕೊಡೋ ದುಡ್ಡೆ. ಅಥವಾ ಇನ್ನ ನಿಮಗೆ ರಿಕ್ವೆಸ್ಟ್ ಎರಡೇ ಮಾಡೋದು, ಸಾಧ್ಯವಾದರೆ ಶೇರ್ ಮಾಡಿ ಶ್ರೀ ಕ್ಷೇತ್ರ ದುರ್ಗಾಸ್ಥಾನ ಪೇಜ್ನ. ಯಾರು ಬರ್ಲಿಕ್ಕಾಗಲ್ಲ, ಬರ್ಲಿಕ್ಕೆ ಗೊತ್ತಿಲ್ಲ, ಬಡಬಗ್ರಿದ್ದೀರಿ, ಹುಷಾರಿಲ್ಲ ಅಂತೀರಿ, ಅಲ್ಲೇ ಬೇಡ್ಕೊಡ್ರಿ. ಕೆಲಸ ಬಿಟ್ಟು ಬಾ, ಪದೇ ಬಾ, ಉಪವಾಸ ಬಾ ಅಂತ ಯಾವ್ದು ಹೇಳಲ್ಲ. ಅಲ್ಲೇ ಬೇಡ್ಕೊಡ್ರಿ, ನಿಮ್ಗೆ ಅನುಕೂಲ ಆದ ಬನ್ನಿ. ಇನ್ನ ನಿಮ್ಗೆ ಯಾವುದೇ ವಾಹನ ಇರಲಿ, ಕಾರು, ಬಸ್ಸು, ಬೇಕ್ರಿ, ಅಂಗಡಿ ಗಿಂಡಿ, ದಯವಿಟ್ಟು ಅಲ್ಲಿ ಗ್ಯಾಸ್ ಕಲ್ಗಿಕ್ಕಿನಿ, ಕಾರಳ ಬಚ್ಚಿಕ್ಕಿನಿ ಅಂದ್ರಲ್ಲ. ಕಾರಿಗೆ ಪವರ್ ಸ್ಟಾರ್ ಕಟ್ಟಿಂದ ಅಳಿಸಿ ಎಡಗಡೆ ಕಾಣುತ್ತೆ. ಒಳ ನಿಮಿ ಸೇಫ್ಟಿ, ಒಳ ದುಷ್ಟಿ ಸೇಫ್ಟಿ. ಆಟ ಕಳಿಸ್ಕೊಡ್ರಿ, ಬಸ್ ಕಳಿಸ್ಕೊಡ್ರಿ, ನಿಮ್ಮ ಮನೆ ಅಂಗಡಿ ಕಳಿಸ್ಕೊಡ್ರಿ. ನಿಂಬೆಹಣ್ಣು ಕೋಳಿಮಿಟ್ಟೆ ಶನಿಕ ಅಂತ ಕರಿತೀವಿ. ನಿಂಬೆಹಣ್ಣು ಕೋಳಿಮಿಟ್ಟೆ ಶಾಖದಲ್ಲ, ಸರಿ ನಿಂಬೆಹಣ್ಣು ಶಾಖದ. ಅದಕ್ಕೆ ಮತ್ತೆ ನಿಂಬೆಹಣ್ಣು ಬಿಸಿದು ಯಾಕೆ ಊಟ ಮಾಡಕ್ ಮಾಡಿ. ಯಾಕೆಂದ್ರೆ ಕಲ್ಲೇ ದೇವ್ರು ಅಂದಾಗ ಅಷ್ಟೇ ದೆವ್ವಿತಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ದೇವ್ರು ನಮ್ಗೆ ಗೊತ್ತಿಲ್ಲ, ನಮ್ಮ ಸಕಾಲ ಅದನ್ನು ಬಂದು ಕೇಳಬೇಡಿ ಯಾರು. ನಂಬಿಕೆ ಹಾಕೊಳ್ಳಿ, ಯಾವುದೇ ಆಕ್ಸಿಡೆಂಟ್ ಆಗದಿರಲಿ, ನಿಮ್ಗೆ ಯಾವ ತೊಂದರೆ ಆಗದಿರಲಿ. ಜಾತಿ ಅನ್ಬೇಡಿ, ಜಾತಿ ಕುಲ ಅನ್ಬೇಡಿ, ಎಲ್ಲ ಜಾತಿ ಒಂದೇ. ಸತ್ತಾಗೆಲ್ಲ ಭೂಮಿಗೆ ಉಣೋದು ಎಲ್ಲ ಮುರಿದು ಎಂತ ನಾನು ನನ್ನದು ನಾನಿಂದಲೇ ಅಂತ ಅಹಂಕಾರ ಮೆರೆದರು ಅಂತ ಆರಡಿ ನೋಡಿ ಗುಂಡಿ ಉಂಟದೆ. ದಯವಿಟ್ಟು ದೇವಸ್ಥಾನ ಚೆನ್ನಾಗಿರಿ, ಆರಾಮಾಗಿರಿ ಆಯ್ತಾ. ನೋಡಿ ಒಬ್ಬೊಬ್ಬರವರೇ ಬರ್ತಾರೆ ಆಯ್ತಾ. ನಿಧಾನಕ್ಕೆ ಹೋಗಿ ಯಾವ ಜಾತಿ ಅನ್ಬೇಡಿ, ನಮ್ಮಲ್ಲಿ ಎಲ್ಲ ಜಾತಿ ಮಿಕ್ಸ್ ಇದೆ. ಮೊನ್ನೆ ಬೇರೆ ಕೇಳ್ತಾ ನಾವು ಆ ಜಾತಿ ಇದು ಒಳಗೆ ಬರ್ಬೋದಾ ಅಂತ. ನೋಡಪ್ಪ, ಅನ್ನ ತಿಂದರೆ ಯಾರು ಬೇಕು ಬರ್ಬೋದು. ನಿಮ್ಮಲ್ಲಿ ನಿಮ್ಗೆ ಉಳುಕಿದ್ರೆ ಅಲ್ಲೇ ಇರಿ, ಕರೆಕ್ಟಪ್ಪ. ನಿಮ್ಮಲ್ಲಿ ಉಳುಕಿದ್ರೆ ಬರಲೇಬೇಡಿ, ಉಳುಕಿಲ್ಲ ಒಳಗೆ ಬನ್ನಿ. ಯಾವ ಜಾತಿ ಇಲ್ಲ, ಯಾವ ಧರ್ಮವೂ ಇಲ್ಲ, ಸತ್ತಾಗೆಲ್ಲ ಒಂದೇ. ನಾವೆಲ್ಲ ಸೇರಿ ನಮ್ಮ ದೇವಸ್ಥಾನಕ್ಕೆ ಏನಂದ್ರೆ ಹೆಸರು ಎಲ್ಲ ಜಾತಿ ಸೇರಿ ನಾವು ಒಕ್ಕಟ್ಟೆ ಕೆಲಸ ಮಾಡ್ತಿದ್ದೀವಿ. ಎಲ್ಲ ಧರ್ಮದ ಸೇರಿ ಕೆಲಸ ಮಾಡ್ತೀವಿ ನಾವು, ಕರೆಕ್ಟನಾ? ಧರ್ಮದ ಸೇರಿ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಕೆಲಸ ಮಾಡೋರಿಗೆ ಮಾತ್ರ ಪ್ರಾಮುಖ್ಯತೆ ಕೊಡ್ತೀವಿ. ಅದಕ್ಕೆ ನಿಮ್ಗೆ ಹುಷಾರಾಗುತ್ತಾ ಹುಷಾರಾಗಲ್ವ, ಎಷ್ಟು ಹುಷಾರಾಗುತ್ತೆ ಅಂದ್ರೆ